ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಇಂದ 12 ಮಾರ್ಕ್ಸ್ ಬರೋ ಕ್ವಶನ್ದು ಸಮ್ಮರಿ ಮತ್ತು ಕ್ವಶನ್ನ ನೋಡ್ತಾ ಹೋಗೋಣ. ಫಸ್ಟು ನೀವು 12 ಮಾರ್ಕ್ಸ್ ಮಾಡಬೇಕು ಅಂದರೆ ನಿಮಗೆ ಎರಡು ಕಾನ್ಸೆಪ್ಟ್ ಗೊತ್ತಿರಬೇಕು. ಅಕ್ಯೂರಲ್ ಆ್ಯಂಡ್ ರಿಸೀವ್ಡ್ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾಡೋದು ಈಸಿ ಆಗುತ್ತೆ. ರಿಸೀವ್ಡ್ ಅಂದರೆ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಒಂದು ಅಮೌಂಟ್ನ ಹೇಳ್ಬೋದು, ಡೆಲ್ಲಿಯಲ್ಲಿ ಅರ್ನ್ ಮಾಡಿದೆ, ಅದನ್ನು ತೊಗೊಂಬಂದು ಬ್ಯಾಂಗ್ಳೂರಲ್ಲಿ ನನ್ನ ಫ್ರೆಂಡಿಗೆ ಕೊಟ್ಟೆ ಅಂದರೆ ರಿಸೀವ್ ಆಗಿದ್ದು ಬ್ಯಾಂಗ್ಳೂರಲ್ಲಿ ಆಯಿತು. ಅದೇ ಅಕ್ಯೂರಲ್ ಅಂತ ಕೇಳಿದಾಗ ಎಲ್ಲ ಅರ್ನ್ ಮಾಡಿದ್ರಿ ನೀವು? ಡೆಲ್ಲಿ. ಸೊ ಇಟ್ ಈಸ್ ಅಕ್ಯೂರ್ಡ್ ಇನ್ ಡೆಲ್ಲಿ. ಎಲ್ಲಿಂದ ಅಮೌಂಟ್ ಜನ್ರೇಟ್ ಮಾಡಿದ್ದೀರಾ ಮತ್ತು ಅದನ್ನು ಎಲ್ಲಿ ರಿಸೀವ್ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿ ಅಕ್ಯೂರಲ್ ಅಂತ ಬಂದಾಗ ಎಲ್ಲೆಲ್ಲಿ ಏನೇನು ಅಕ್ಯೂರ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಬರ್ದಿದ್ದೀನಿ, ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಸ್ಯಾಲರಿ ಎಲ್ಲಿ ಅಕ್ಯೂರ್ ಆಗುತ್ತಪ್ಪ ಅಂದರೆ ಅಕ್ಯೂರ್ಸ್ ಅಟ್ ಎ ಪ್ಲೇಸ್ ವೇರ್ ಸರ್ವಿಸ್ ಆರ್ ರೆಂಡರ್ಡ್. ಎಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಾ ಇಲ್ಲ ಸರ್ವಿಸ್ ಕೊಡ್ತೀರಾ ಅಲ್ಲಿ ಸ್ಯಾಲ್ರಿ ಅಕ್ಯೂರ್ ಆಗುತ್ತೆ. ಮತ್ತು ಹೌಸ್ ಪ್ರಾಪರ್ಟಿಯಿಂದ ರೆಂಟ್ ಏನಾರ ಬಂದರೆ ಅದು ಪ್ರಾಪರ್ಟಿ ಎಲ್ಲಿ ಲೊಕೇಟ್ ಆಗಿದೆ ಅಲ್ಲಿ ಡಿಪೆಂಡ್ ಆಗುತ್ತೆ. ಇಲ್ಲ ಬಿಸ್ನೆಸ್ ಆರ್ ಪ್ರೊಫೆಷನ್ ವೇರ್ ದ ಬಿಸ್ನೆಸ್ ಇಸ್ ಲೊಕೇಟೆಡ್. ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂದಾಗ ನಿಮ್ಮ ಬಿಸ್ನೆಸ್ಸು ಇಂಡಿಯಾದಲ್ಲಿದ್ದರೆ ಇಂಡಿಯಾದಲ್ಲಿ ಅಕ್ಯೂರ್ ಆಗುತ್ತೆ, ಫಾರಿನಲ್ಲಿತ್ತು ಅಂದರೆ ಫಾರಿನಲ್ಲಿ ಅಕ್ಯೂರ್ ಆಗುತ್ತೆ. ಓಕೆ, ಆದರೆ ಇದರಲ್ಲಿ ಒಂದು ನೋಟ್ ಇದೆ, ಏನು? ಇಫ್ ದ ಬ್ರಾಂಚ್ ಇಸ್ ಲೊಕೇಟೆಡ್ ಇನ್ ಇಂಡಿಯಾ ಇಟ್ ಮೀನ್ಸ್ ಇನ್ಕಮ್ ಅಕ್ಯೂರ್ಸ್ ಇನ್ ಇಂಡಿಯಾ ಇರ್ರೆಸ್ಪೆಕ್ಟಿವ್ ಆಫ್ ಹೆಡ್ ಆಫೀಸ್ ಈಸ್ ಔಟ್ಸೈಡ್ ಇಂಡಿಯಾ. ಬ್ರ್ಯಾಂಚು ಇಂಡಿಯಾದಲ್ಲಿದೆ, ಅದರ ಹೆಡ್ ಆಫೀಸ್ ಬಂದ್ಬಿಟ್ಟು ಹೊರಗಡೆ ಇದೆ. ಫಾರ್ ಎಕ್ಸಾಂಪಲ್ ಬ್ರ್ಯಾಂಚ್ ಬಂದ್ಬಿಟ್ಟು UK ಅಲ್ಲಿದೆ, ಹೆಡ್ ಆಫೀಸು ಬ್ಯಾಂಗ್ಳೂರಲ್ಲಿದೆ. ಆವಾಗ ಕಂಟ್ರೋಲ್ ಅಲ್ಲಿಂದ ಮಾಡ್ತಾ ಇದ್ರು ಅದು ಟ್ಯಾಕ್ಸೇಬಲ್ ಇಂಡಿಯಾದಲ್ಲಿ ಆಗುತ್ತೆ ಬ್ರಾಂಚ್ ಆಫೀಸ್ದು. ಓಕೆ, ನೆಕ್ಸ್ಟು ಅಸೆಟ್ ಆರ್ ಕ್ಯಾಪಿಟಲ್ ಅಸೆಟ್. ಅದರಲ್ಲಿ ಎರಡು ಥರ, ಮೂವಬಲ್ ಅಸೆಟ್ ಅಂದರೆ ಇಮ್ಮೂವಬಲ್ ಅಸೆಟ್ ಇದೆ. ಮೂವಬಲ್ ಅಸೆಟು ಎಲ್ಲಿ ಸೇಲ್ ಆಗುತ್ತೆ ಅಲ್ಲಿ, ಇಮ್ಮೂವಬಲ್ ಅಸೆಟು ಕಾಂಟ್ರಾಕ್ಟ್ ಆಫ್ ಸೇಲ್, ಎಲ್ಲಿ ನೀವು ಕಾಂಟ್ರಾಕ್ಟ್ ಮಾಡ್ಕೊತೀರ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಅದನ್ನು ನಾವೆಲ್ಲೂ ಮೂವ್ ಮಾಡೋಕ್ಕಾಗಲ್ಲ. ಸೊ ಅದು ಇಮ್ಮೂವಬಲ್ ಅಸೆಟ್ ಆಗುತ್ತೆ. ಮೂವಬಲ್ ಅಸೆಟ್ ಆದರೆ ಕಾರ್, ಮಷಿನರೀಸ್ ಇವೆಲ್ಲ ಮೂವಬಲ್ ಅಸೆಟ್ ಆಗುತ್ತೆ. ಇದು ಎಲ್ಲಿ ಸೇಲ್ ಆಫ್ ಅಸೆಟ್ ನಡೆಯುತ್ತೆ ಮತ್ತು ಕಾಂಟ್ರಾಕ್ಟ್ ಆಫ್ ಸೇಲ್ ನಡೆಯುತ್ತೆ ಅಲ್ಲಿ ಡಿಪೆಂಡ್ ಆಗುತ್ತೆ ಕ್ಯೂರ್ ಕಾನ್ಸೆಪ್ಟು. ಮತ್ತು ಅದರ್ ಸೋರ್ಸಸ್, ಇಂಟ್ರೆಸ್ಟ್ ವೇರ್ ಆ್ಯಕ್ಟಿವಿಟಿ ಟೇಕ್ ಪ್ಲೇಸ್. ಇಂಟ್ರೆಸ್ಟ್ದು ನೀವು ಎಲ್ಲಿ ವ್ಯವಹಾರ ಮಾಡಿರ್ತೀರಾ ಅಲ್ಲಿ ಡಿಪೆಂಡ್ ಆಗುತ್ತೆ. ಮತ್ತು ಡಿವಿಡೆಂಟ್ ವೆನ್ ಡಿವಿಡೆಂಟ್ ಡಿಕ್ಲೇರ್ಡ್. ಡಿವಿಡೆಂಟ್ ಯಾವಾಗ ಡಿಕ್ಲೇರ್ ಮಾಡಿದ್ದಾರೆ, ಎಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಅಲ್ಲಿ ಅಕ್ಯೂರ್ ಆಗುತ್ತೆ. ಡೊಮೆಸ್ಟಿಕ್ ಕಂಪನಿ ಅಂತ ಏನಾರು ಕೊಟ್ಟಿದ್ರೆ ಅದು ಇಂಡಿಯನ್ ಕಂಪ್ನಿ ಅಂತ ಅರ್ಥ, ಅವಾಗ ಇಂಡಿಯಾದಲ್ಲೇ ಅಕ್ಯೂರ್ ಆಗುತ್ತೆ. ಇಫ್ ಡಿವಿಡೆಂಟ್ ಡಿಕ್ಲೇರ್ಡ್ ಬೈ ಇಂಡಿಯನ್ ಕಂಪನಿ ಔಟ್ಸೈಡ್ ಇಂಡಿಯಾ ವಿಲ್ ಆಲ್ಸೋ ಟ್ಯಾಕ್ಸೇಬಲ್ ಫಾರ್ R+OR, R+NOR, NR. ಇಂಡಿಯಾದಲ್ಲಿ ಕಂಪ್ನಿ ಇರೋದು, ಆದರೆ ಡಿವಿಡೆಂಡ್ನ ಹೋಗ್ಬಿಟ್ಟು ಹೊರಗಡೆ ಡಿಕ್ಲೇರ್ ಮಾಡಿದ್ರು ಅದು ಇಂಡಿಯಾದಲ್ಲೇ ಟ್ಯಾಕ್ಸೇಬಲ್ ಆಗುತ್ತೆ. ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ ಇದೆ, ಅದನ್ನು ಮುಂದೆ ನೋಡೋಣ. ನೋಟ್. ಮತ್ತು ಇವಾಗ ಏನಾರ ನೀವು ನಾನ್ ರೆಸಿಡೆಂಟೋ ಆರ್ ರೆಸಿಡೆಂಟ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ರೆಸಿಡೆಂಟ್ ಆಫ್ ಇಂಡಿಯಾ ಆರ್ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾಗೆ ದುಡ್ಡು ಕೊಟ್ಟು ಅವ್ರು ಅದನ್ನು ಯೂಸ್ ಇನ್ ಇಂಡಿಯಾ ಮಾಡಿರ್ಬೋದು, ಇಲ್ಲಾಂದ್ರೆ ಔಟ್ಸೈಡ್ ಇಂಡಿಯಾ ಮಾಡಿರ್ಬೋದು, ಫಾರ್ ಎ ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಯಾವಾಗ ಟ್ಯಾಕ್ಸ್ ಆಗುತ್ತೆ ಅನ್ನೋದು ನೋಡೋಣ ಬನ್ನಿ. ನೀವೊಬ್ಬ ನಾನ್ ರೆಸಿಡೆಂಟ್ ಆರ್ ರೆಸಿಡೆಂಟ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ದುಡ್ಡು ಕೊಡ್ತೀರಾ. ಗೌರ್ಮೆಂಟ್ ಆಫ್ ಇಂಡಿಯಾ ಹೊರಗಡೆನಾರ ಬಿಸ್ನೆಸ್ ಮಾಡಲಿ ಅಥವಾ ಒಳಗಡೆನಾರ ಬಿಸ್ನೆಸ್ ಮಾಡಲಿ ಇಂಡಿಯಾದಲ್ಲಿ ನಿಮಗೆ ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. ಇಲ್ಲ ರೆಸಿಡೆಂಟ್ ಆಫ್ ಇಂಡಿಯಾಗೆ ಕೊಟ್ಟು ಅವನು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಿದ್ರೆ ಟ್ಯಾಕ್ಸ್ ಬೀಳುತ್ತೆ. ಹೊರಗಡೆ ಏನಾರ ಇನ್ವೆಸ್ಟ್ ಮಾಡಿ ಅಮೌಂಟ್ನ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಬೀಳಲ್ಲ. ನಾನ್ ರೆಸಿಡೆಂಟ್ ಆಫ್ ಇಂಡಿಯಾಗೆ ಕೊಟ್ಟು ಅವನು ಇಂಡಿಯಾದಲ್ಲಿ ಏನೋ ಬಿಸ್ನೆಸ್ ಮಾಡ್ದ ಅಂದರೆ ಟ್ಯಾಕ್ಸ್ ಬೀಳುತ್ತೆ, ಹೊರಗಡೆ ಮಾಡಿದ್ರೆ ಇಲ್ಲ. ಅಕಸ್ಮಾತ್ ನಾನ್ ರೆಸಿಡೆಂಟ್ ಬಂದುಬಿಟ್ಟು ಇಂಡಿಯಾದಲ್ಲಿ ಮನೆ ಕಟ್ಕೊಂಡ್ರು ನಿಮಗೆ ಬೀಳಲ್ಲ, ಬರೀ ಬಿಸ್ನೆಸ್ ಮಾಡ್ದ ಅಂದರೆ ಮಾತ್ರ ಟ್ಯಾಕ್ಸು ಬೀಳುತ್ತೆ. ಓಕೆ, ಯಾವುದು ಇಂಟ್ರೆಸ್ಟ್ ಆಗಿರ್ಬೋದು, ರಾಯಲ್ಟಿ ಆಗಿರ್ಬೋದು, ಫೀಸ್ ಫಾರ್ ಟೆಕ್ನಿಕಲ್ ಸರ್ವಿಸಿಗೆಲ್ಲ ದುಡ್ಡು ಕೊಟ್ಟರೆ ಇದು ಕಿರೋಲ್ ಕಾನ್ಸೆಪ್ಟು ಆಗುತ್ತೆ. ಅಗ್ರಿಕಲ್ಚರ್ ಇನ್ಕಮ್, ಇಂಡಿಯನ್ ಇನ್ಕಮ್, ನೋ ಟ್ಯಾಕ್ಸ್ ಫಾರ್ ಆಲ್ ತ್ರೀ. ಅಗ್ರಿಕಲ್ಚರು ಇಂಡಿಯಾದಲ್ಲಿ ಇನ್ಕಮ್ ಜನರೇಟ್ ಮಾಡಿದರೆ 3 ಜನಕ್ಕೂ ಇಲ್ಲ. ಫಾರಿನ್ ಇನ್ಕಮ್ ಆಗಿದ್ರೆ R+ORಗೆ ಟ್ಯಾಕ್ಸೇಬಲ್ ಆಗುತ್ತೆ. ಮತ್ತು ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ POSB ಅಂತ ಕೊಡ್ಬೋದು, ಅದರಿಂದ ಏನೋ ಇಂಟ್ರೆಸ್ಟ್ 3,500 ಗಂಟ ಸಿಂಗಲ್ ಅಕೌಂಟಲ್ಲಿ ನೋ ಟ್ಯಾಕ್ಸ್. ಇನ್ ಕೇಸ್ ಅದು ಜಾಯಿಂಟ್ ಅಕೌಂಟ್ ಆಗಿದ್ದರೆ ನೋ ಟ್ಯಾಕ್ಸ್ ಅಪ್ ಟು 7,000. ಓಕೆ, ನೆಕ್ಸ್ಟು ಫಾರಿನಿಂದ ಯಾವುದೇ ಇನ್ಕಮ್ ಜನ್ರೇಟ್ ಮಾಡಿದರೆ ಅದು ಯಾವಾಗಲೂ R+ORಗೆ ಟ್ಯಾಕ್ಸೇಬಲ್ ಆಗುತ್ತೆ.
ಮತ್ತು ಫಾರಿನ್ ಇನ್ಕಮ್ ಆಫ್ ಎ ಬ್ರಾಂಚ್ ಆಫೀಸ್ ಇಸ್ ಟ್ಯಾಕ್ಸಬಲ್ ಫಾರ್ ಆರ್ ಪ್ಲಸ್ ಒ ಆರ್, ಆರ್ ಪ್ಲಸ್ ಎನ್ ಒ ಆರ್. ಇದು ಯಾವ ಥರ ಅಂತ ಎಕ್ಸಾಂಪಲ್ ಬರ್ತೀನಿ ನೋಡಿ. ಎಕ್ಸ್ ಆಸ್ ಎ ಬಿಸ್ನೆಸ್ ಹೆಡ್ ಆಫೀಸ್ ಇನ್ ಡೆಲ್ಲಿ ಆ್ಯಂಡ್ ಇನ್ಕಮ್ ಅರ್ನ್ ಫ್ರಮ್ ಇಟ್ಸ್ ಬ್ರಾಂಚ್ ಆಫೀಸ್ ಲೊಕೇಟೆಡ್ ಇನ್ ಯು ಎಸ್ ಎ. ಒಂದು ಹೆಡ್ ಆಫೀಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿದೆ, ಅದರ ಬ್ರಾಂಚ್ ಯು ಎಸ್ ಎಲ್ಲಿ ಇರೋದ್ರಿಂದ ಅದನ್ನ ಕಂಟ್ರೋಲ್ ಇಲ್ಲಿಂದ ಮಾಡ್ತಾ ಇರೋದ್ರಿಂದ ಆರ್ ಪ್ಲಸ್ ಒ ಆರ್ ಮತ್ತು ಆರ್ ಪ್ಲಸ್ ಎನ್ ಒ ಆರ್ ಇಬ್ಬರಿಗೂ ಟ್ಯಾಕ್ಸೇಬಲ್ ಆಗುತ್ತೆ. ಓಕೆ, ಇದನ್ನು ಈ ಎಕ್ಸ್ಪ್ಲೇನ್ ಮಾಡಿದ್ನ ಕೆಲವೊಂದು ಚಾರ್ಟ್ ರೀತಿ ಬರ್ದಿದ್ದೀನಿ. ಆ ಚಾರ್ಟ್ ನೋಡಿಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ನೋಡೋಣ ಅದನ್ನು. ಇವಾಗ ಚಾರ್ಟ್ ನೋಡೋಣ. ಚಾರ್ಟಲ್ಲಿ ಪರ್ಟಿಕ್ಯುಲರ್ಸ್ ಆರ್ ಪ್ಲಸ್ ಒ ಆರ್, ಆರ್ ಪ್ಲಸ್ ಎನ್ ಒ ಆರ್, ನಾನ್ ರೆಸಿಡೆಂಟ್ ಇವ್ರಿಗೆ ಟ್ಯಾಕ್ಸೇಬಲ್ ಆಗುತ್ತೋ ಇಲ್ಲೋ ಅನ್ನೋದು ಈ ಚಾರ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ. ಮತ್ತೆ ಓಕೆ, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ವೆದರ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ನಾಟ್. ಇನ್ಕಮ್ನ ಇಂಡಿಯಾದಲ್ಲಿ ಅರ್ನ್ ಮಾಡ್ತಾ ಇದ್ದೀರಾ, ಅದನ್ನು ಇಲ್ಲೇ ರಿಸೀವ್ ಮಾಡ್ತಿರೋ ಹೊರಗಡೆ ರಿಸೀವ್ ಮಾಡ್ತಿರೋ ಬೇಡ, ಒಟ್ಟಿನಲ್ಲಿ ಇಲ್ಲಿ ಅರ್ನ್ ಮಾಡಿದ್ದೀರಾ ಅಂದರೆ 3 ಜನಕ್ಕೂ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಅರ್ನ್ಡ್ ಅಂತ ಅಂದರೆ ಅಕ್ಯೂರ್ ಅಂತ ಆಗುತ್ತೆ. ಓಕೆ, ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ವೆದರ್ ಅರ್ನ್ಡ್ ಇನ್ ಇಂಡಿಯಾ ಆರ್ ನಾಟ್. ಇನ್ಕಮ್ನ ಅರ್ನ್ ಮಾಡಿರೋದು ಹೊರಗಡೆ, ದಟ್ ಈಸ್ ಇನ್ನು ಅರ್ಥ ಮಾಡ್ಕೊಂಡ್ರೆ ಯು ಎಸ್ ಎಲ್ ಅರ್ನ್ ಮಾಡಿದ್ರೆ ಅಲ್ಲಿ ಅಕ್ಯೂರ್ ಆಗಿದೆ. ಆದರೆ ಅದೇ ಇನ್ಕಮ್ನ ನೀವು ಇಲ್ಲಿ ರಿಸೀವ್ ಮಾಡ್ತಾ ಇದ್ದೀರಾ, ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದೀರಾ, ಆವಾಗ ಅದು 3 ಜನಕ್ಕೂ ಟ್ಯಾಕ್ಸೇಬಲ್ ಆಗುತ್ತೆ. ಇನ್ಕಮ್ನ ಇಂಡಿಯಾದಲ್ಲಿ ಅರ್ನ್ ಮಾಡಲಿ ಅಥವಾ ರಿಸೀವ್ ಮಾಡಲಿ 3 ಜನಕ್ಕೂ ಟ್ಯಾಕ್ಸೇಬಲ್ ಆಗುತ್ತೆ. ಓಕೆ, 3ನೇ ಕಂಡೀಷನ್ ನೋಡೋಣ. ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ದ ಬಿಸ್ನೆಸ್ ಆರ್ ಎ ಪ್ರೊಫೆಷನ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಆವಾಗಲೇ ಹಿಂದೆ ಎಕ್ಸಾಂಪಲ್ ಕೊಟ್ಟೆ. ನಿಮ್ಮದು ಹೆಡ್ ಆಫೀಸ್ ಬಂದ್ಬಿಟ್ಟು ಡೆಲ್ಲಿಲಿದೆ ಮತ್ತು ಬ್ರಾಂಚ್ ಆಫೀಸ್ ಬಂದ್ಬಿಟ್ಟು ಯು ಕೆಲಿದೆ, ಅದನ್ನು ನೀವು ಕಂಟ್ರೋಲ್ ಮಾಡ್ತಾ ಇರೋದು ಇಂಡಿಯಾಯಿಂದ. ಸೊ ಆವಾಗ ಅದೇನಾಗುತ್ತೆ, ಆರ್ ಪ್ಲಸ್ ಒ ಆರ್, ಆರ್ ಪ್ಲಸ್ ಎನ್ ಒ ಆರ್ಗೆ ಟ್ಯಾಕ್ಸೇಬಲ್ ಆಗುತ್ತೆ, ನಾನ್ ರೆಸಿಡೆಂಟ್ಗೆ ಟ್ಯಾಕ್ಸೇಬಲ್ ಆಗಲ್ಲ. ಮತ್ತು ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಬಿಸ್ನೆಸ್ ಆರ್ ಎ ಪ್ರೊಫೆಷನ್ ನಾಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಬಿಸ್ನೆಸ್ ಆರ್ ಪ್ರೊಫೆಷನ್ ನಿಂದ ಅರ್ನ್ ಮಾಡಿದರೆ ನೀವು ಅದು ಹೊರ್ಗಡೆ ದೇಶದಿಂದ ಅರ್ನ್ ಮಾಡಿದರೆ ಅದು ಆರ್ ಪ್ಲಸ್ ಒ ಆರ್ಗೆ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ, ಆರ್ ಪ್ಲಸ್ ಎನ್ ಒ ಆರ್ಗೆ ಮತ್ತು ನಾನ್ ರೆಸಿಡೆಂಟ್ಗೆ ಟ್ಯಾಕ್ಸೇಬಲ್ ಆಗಲ್ಲ. ಮತ್ತು 5th ಮಂತು ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಎನಿ ಅದರ್ ಸೋರ್ಸ್. ಬೇರೆ ಯಾವ್ದಾರ ರೀತಿಯಿಂದ ಇನ್ಕಮ್ನ ಅರ್ನ್ ಮಾಡಿದಿರಿ ನೀವು, ಅಂದರೆ ಫಾರಿನ್ ಇನ್ಕಮ್ ಆವಾಗಲೇ ಹೇಳಿದ್ದೆ ಆರ್ ಪ್ಲಸ್ ಒ ಆರ್ಗೆ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ, ಇನ್ನಿಬ್ಬರಿಗೆ ಆಗಲ್ಲ. ಆರ್ ಪ್ಲಸ್ ಎನ್ ಒ ಆರ್ಗೆ ನಾನ್ ರೆಸಿಡೆಂಟ್ಗೆ ಟ್ಯಾಕ್ಸೇಬಲ್ ಆಗಲ್ಲ. 6th ಮಂತ್ನ ನಾನು ಅಬ್ಸರ್ವ್ ಮಾಡ್ದಂಗೆ ಎಕ್ಸಾಮ್ಸಲ್ಲಿ ಈ ಪಾಯಿಂಟ್ನ ಯಾವಾಗಲೂ ಆ್ಯಡ್ ಮಾಡಿರ್ತಾರೆ. ಸೊ ಇದೊಂದ್ಸತಿ ಕರೆಕ್ಟಾಗಿ ನೋಡ್ಕೊಂಡೋಗಿ. ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಇನ್ ಅರ್ಲಿಯರ್ ಇಯರ್ಸ್ ಆ್ಯಂಡ್ ಬ್ರಾಟ್ ಟು ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್. ಹಿಂದಿನ ವರ್ಷಗಳಲ್ಲಿ ಇನ್ಕಮ್ನ ಅರ್ನ್ ಮಾಡಿದಾನಂತೆ, ಅದನ್ನು ಇವಾಗ ಇಂಡಿಯಾಗೆ ತಗೊಬರ್ತಾ ಇದ್ದಾನೆ, ಅದು ಟ್ಯಾಕ್ಸೇಬಲ್ ಆಗುತ್ತೋ ಇಲ್ಲೋ ಅಂತ ಕೇಳ್ತಾ ಇದ್ದಾರೆ. ಫಾರ್ ಅನ್ ಎಕ್ಸಾಂಪಲ್, ಅವನು ಯಾವಾಗೋ 21-22 ಏನೋ ಅರ್ನ್ ಮಾಡಿದ್ದ ಇನ್ಕಮ್ನ, ಅದನ್ನ ಇವಾಗ 23-24 ಇಂಡಿಯಾಗೆ ತಗೊಬರ್ತಾ ಇದ್ದಾನೆ ಅಂದರೆ ಅದು ಟ್ಯಾಕ್ಸೇಬಲ್ ಆಗಲ್ಲ, ಇರ್ರೆಲೆವೆಂಟ್ ಆಗುತ್ತೆ. ಸೊ ನಾಟ್ ಟ್ಯಾಕ್ಸೇಬಲ್. ಓಕೆ, ನೆಕ್ಸ್ಟು ಕ್ವಶನ್ಸ್ನ ನೋಡ್ತಾ ಹೋಗೋಣ. ಇವಾಗ ಕ್ವಶನ್ ನೋಡೋಣ. 12 ಮಾರ್ಕ್ಸ್ದು ಫಾರ್ಮ್ಯಾಟು ರೆಡಿ ಇದೆ ಆಲ್ರೆಡಿ. ಕ್ವಶನ್ನು ಓದ್ತಾ ಆನ್ಸರ್ ಮಾಡ್ತಾ ಹೋಗೋಣ. ಓಕೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಟೋಟಲ್ ಇನ್ಕಮ್ ಫಾರ್ ಅಸೆಸ್ಮೆಂಟ್ ಇಯರ್ 24-25 ಆಸ್ ಮಿಸ್ಟರ್ ಎ ಈಸ್ ಆರ್ ಪ್ಲಸ್ ಒ ಆರ್, ಆರ್ ಪ್ಲಸ್ ಎನ್ ಒ ಆರ್, ನಾನ್ ರೆಸಿಡೆಂಟ್. ಫಸ್ಟ್ ಕ್ವಶನ್ ಓದೋಣ ಏನಿದೆ ಅಂತ. ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ₹10,000 ವಿಚ್ ಅಕ್ಯೂರ್ಡ್ ಇನ್ ಇಂಗ್ಲೆಂಡ್. ಏನು ಹೇಳ್ತಾರೆ, ಇನ್ಕಮ್ನ ರಿಸೀವ್ ಮಾಡಿರೋದು ಇಂಡಿಯಾದಲ್ಲಿ, ಆದರೆ ಅಕ್ಯೂರ್ ಆಗಿರೋದು ಇಂಗ್ಲೆಂಡಲ್ಲಿ. ನಾನು ಕಂಡೀಷನ್ಸ್ ಹೇಳಿದ್ದೆ ನಿಮಗೆ ಏನೇನಂತ. ಸೊ ಅದ್ರ ಪ್ರಕಾರ ಹೋದರೆ ಇದು 3 ಜನಕ್ಕೂ ಟ್ಯಾಕ್ಸೇಬಲ್ ಆಗುತ್ತೆ, ಯಾಕಂದರೆ ರಿಸೀವ್ ಇನ್ ಇಂಡಿಯಾ. ನೆಕ್ಸ್ಟ್, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಂಗ್ಲೆಂಡ್ ₹5,000. ಇನ್ಕಮ್ನ ಅರ್ನ್ ಮಾಡಿರೋದಲ್ಲಿ ಇಂಡಿಯಾದಲ್ಲಿ, ರಿಸೀವ್ ಆಗಿರೋದು ಇಂಗ್ಲೆಂಡಲ್ಲಿ. ಅರ್ನ್ ಆದರೆ ಸಾಕು, ಆದರೆ ಅರ್ನ್ ಆಗಿರೋದ್ರಿಂದ ಅಕ್ಯೂರ್ ಇಂಡಿಯಾದಲ್ಲಾಗಿದೆ. ಸೊ ಇಟ್ ವಿಲ್ ಬಿ ಟ್ಯಾಕ್ಸಬಲ್ ಫಾರ್ 3. 5,000, 5,000, 5,000. ಮೂರನೇದು, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಆಫ್ರಿಕಾ ಬಟ್ ಬ್ರಾಡ್ ಟು ಇಂಡಿಯಾ
ರುಪೀಸ್ 10,000. ಇನ್ಕಮ್ನ ಅರ್ನ್ ಮಾಡಿರೋದು ಮತ್ತು ರಿಸೀವ್ ಮಾಡಿರೋದು ಫಾರಿನಲ್ಲಿ, ಸೊ ಇಟ್ ಈಸ್ ಫಾರಿನ್ ಇನ್ಕಮ್. ಅದನ್ನು ಇಂಡಿಯಾಗೆ ತಗೊಬರೋದ್ರಿಂದ ಬರೀ R+OR ಮಾತ್ರ ಟ್ಯಾಕ್ಸಬಲ್ ಬೀಳುತ್ತೆ, ಇನ್ಯಾರಿಗೂ ಬೀಳಲ್ಲ. ಸೊ ಈ ಕಾಲಮಲ್ಲಿ 10,000 2 ಬ್ಲ್ಯಾಂಕ್. ನೆಕ್ಸ್ಟ್ 4ನೇದು, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಜಪಾನ್ ಫ್ರಮ್ ಎ ಬಿಸ್ನೆಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ರುಪೀಸ್ 20,000. ಹೆಡ್ ಆಫೀಸ್ ಇಂಡಿಯಾದಲ್ಲಿದ್ದು ಬ್ರಾಂಚ್ ಆಫೀಸ್ ಔಟ್ಸೈಡ್ ಇದ್ದಾಗ ಯಾರ್ಯಾರಿಗೆ ಟ್ಯಾಕ್ಸೇಬಲ್ ಆಗುತ್ತೆ ಅಂತ ಹೇಳಿದ್ದೆ, R+OR, R+NOR. ಇವಾಗ ಅವ್ರು ಅದೇ ಕಂಡೀಷನ್ ಹೇಳಿರೋದಲ್ಲಿ. ಸೊ 20,000 ಇಲ್ಲಿ ಬ್ಲ್ಯಾಂಕ್. ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಆಫ್ ಸಮ್ ಅರ್ಲಿಯರ್ ಇಯರ್ ಬ್ರಾಡ್ ಟು ಇಂಡಿಯಾ. ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ 6th ಮಂತು, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ. ಹಿಂದಿನ ವರ್ಷ ಅಲ್ಲ, ಅದ್ರ ಹಿಂದಿನ ವರ್ಷ ಯಾವುದೋ ಪ್ರೀವಿಯಸ್ ಇಯರಲ್ಲಿ ಅಮೌಂಟ್ನ ತೊಗೊಂಬಂದಿರೋದು ಇವಾಗ ಅದನ್ನು ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಅದನ್ನು ಇವಾಗ ತೊಗೊಬರ್ತಾ ಇದ್ದಾರೆ. ಸೊ ಅದು ನಮಗೆ ಟ್ಯಾಕ್ಸೇಬಲ್ ಆಗಲ್ಲ, 3 ಜನಕ್ಕೂ ನಾಟ್ ಟ್ಯಾಕ್ಸೇಬಲ್. ಓಕೆ. ಮತ್ತು 6th ಮಂತ್, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಅಂದರೆ ಇಂಡಿಯಾದಲ್ಲೇ ಅಕ್ಯೂರ್ ಆಗುತ್ತೆ. ಓಕೆ. ಇಂಟ್ರೆಸ್ಟ್ ಎಷ್ಟಿದೆ? 12,000. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಆಫ್ರಿಕಾ ರುಪೀಸ್ 10,000 ಆಫ್ ರಿಸೀವ್ಡ್ ಇನ್ ಇಂಡಿಯಾ. ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ 10,000 ಅಗ್ರಿಕಲ್ಚರ್ ಇನ್ಕಮ್ ಆಫ್ರಿಕಾಯಿಂದ ಬರ್ತಾ ಇದೆ, ಅದು ಫಾರಿನ್ ಇನ್ಕಮ್. ಆದರೆ ಅದರಲ್ಲಿ ಅರ್ಧ ಅಮೌಂಟ್ನ ಏನು ಮಾಡಿದ್ದಾರೆ, ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ದಾರೆ. ಸೊ ಇವಾಗ 10,000ದಲ್ಲಿ ಅರ್ಧ ಅಂದರೆ 5,000 ಆಗುತ್ತೆ. ಫಸ್ಟು 5,000 3 ಜನಕ್ಕೂ ಟ್ಯಾಕ್ಸೇಬಲ್ ಆಗುತ್ತೆ, ಯಾಕಂದರೆ ರಿಸೀವ್ ಆಗಿರೋದು ಇಂಡಿಯಾದಲ್ಲಿ. ಇನ್ನು 5,000 ಫಾರಿನ್ ಇನ್ಕಮ್. ನಾನು ಫಾರಿನ್ ಇನ್ಕಮ್ ಹೇಳಿದ್ದೆ R+OR ಕೈಲಿ ಯಾವಾಗಲೂ ಟ್ಯಾಕ್ಸೇಬಲ್ ಆಗುತ್ತೆ ಅಂತ. ಸೊ ನಿಮಗಿನ್ನ 5,000 ಇವ್ರಿಗೆ ಇಲ್ಲ. ಓಕೆ. ನೆಕ್ಸ್ಟ್, ಡಿವಿಡೆಂಟ್ ರಿಸೀವ್ಡ್ ಇನ್ UK ಫ್ರಮ್ ಅಮೆರಿಕನ್ ಕಂಪನಿ ರುಪೀಸ್ 10,000. ಇದು ಫಾರಿನ್ ಇನ್ಕಮ್, ನಾಟ್ ಅನ್ ಇಂಡಿಯನ್ ಕಂಪ್ನಿ. ಸೊ ಇದು R+OR ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ, ಮಿಕ್ಕಿದ್ದಕ್ಕೆ ಬರಲ್ಲ. 9th ಮಂತ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಮುಂಬೈ ರುಪೀಸ್ 50,000. ಮುಂಬೈ, ಸೊ ಅಕ್ಯೂರ್ಡ್ ಇನ್ ಇಂಡಿಯಾ. ನೀವು ಹಿಂದೆ ನಾನು ಹೇಳ್ಕೊಟ್ಟಿದ್ದು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಇದು ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ. ನೆಕ್ಸ್ಟ್, ಪೆನ್ಷನ್ ಇನ್ಕಮ್ ಫ್ರಮ್ ಬೆಲ್ಜಿಯಂ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಇಂಡಿಯಾ ವಿತ್ ಲಿಮಿಟೆಡ್ ಕಂಪನಿ ರುಪೀಸ್ 20,000. ಸರ್ವೀಸು ಇಂಡಿಯಾದಲ್ಲಿ ರೆಂಡ್ ಮಾಡಿದ್ದಾರೆ. ನಾನು ಅವಾಗಲೇ ಹೇಳಿದ್ದೆ, ಸ್ಯಾಲರಿ ಆಗಿರ್ಬೋದು, ಸರ್ವಿಸ್ ಎಲ್ಲಿ ರೆಂಡರ್ ಮಾಡಿರ್ತೀವಿ ಅಲ್ಲಿ. ಸೊ ಪೆನ್ಷನ್ನು ಸ್ಯಾಲ್ರಿಗೆ ಸೇರ್ಕೊಳ್ಳುತ್ತೆ. ಸೊ ಇಂಡಿಯಾದಲ್ಲಿ ಸರ್ವಿಸ್ ರೆಂಡರ್ ಮಾಡಿರೋದ್ರಿಂದ ಇದೇನಾಗುತ್ತೆ, 3 ಜನಕ್ಕೂ ಟ್ಯಾಕ್ಸೇಬಲ್ ಆಗುತ್ತೆ. ರಿಸೀವು ಬೆಲ್ಜಿಯಮಲ್ಲಿ ಆಗಿದೆ. ಓಕೆ. ನೆಕ್ಸ್ಟು ಲಾಸ್ಟ್ ಮಂತ್, ಗಿಫ್ಟ್ಸ್ ಫ್ರಮ್ ರಿಲೇಟಿವ್ಸ್ ರುಪೀಸ್ 80,000. ಇದೊಂದು ನೋಟ್ ಮಾಡ್ಕೊಳ್ಳಿ. ಗಿಫ್ಟ್ ಏನಾರ ಮ್ಯಾರೇಜ್ ಆರ್ ಎನಿ ರಿಲೇಟಿವ್ಸ್ ಕಡೆಯಿಂದ ರಿಸೀವ್ ಆದರೆ ಅದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಓಕೆ. ಸೊ ಇಟ್ ವಿಲ್ ಬಿ ಟ್ಯಾಕ್ಸ್ ಫ್ರೀ. ಇವಾಗ ಇದನ್ನು ಟೋಟಲ್ ಮಾಡ್ತಾ ಹೋಗೋಣ, ಕ್ಯಾಲ್ಕುಲೇಟ್ ಮಾಡೋಣ. 10,000 + 5,000 + 10,000 + 20,000 + 12,000, 5,000, 5,000, 10,000, 50,000, 20,000, 1,47,000. ನೆಕ್ಸ್ಟ್ ಒಂದು ಮಾಡೋಣ. 10,000, 5,000, 50,000, 20,000, that is 1,22,000. ಲಾಸ್ಟ್ ಒಂದು ಮಾಡೋಣ. 10,000, 5, 12, 5,000, 50,000, 20,000, that is 1,02,000. ಸೊ ಇದು ನಿಮಗೆ 12 ಮಾರ್ಕ್ಸ್ ಕ್ವಶನ್. ಏನು 11 ಕೇಸಸ್ ಕೊಟ್ಟಿದ್ದಾರಲ್ಲ, ಈಚ್ ಕ್ಯಾರೀಸ್ 1 ಮಾರ್ಕ್ಸ್ ಆ್ಯಂಡ್ ಟೋಟಲ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ ಟೋಟಲ್ 12 ಮಾರ್ಕ್ಸ್.
ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ.